ಮದ್ಯಪ್ರಿಯರಿಗೆ ಮತ್ತು ಲವರ್ಸ್ಗಳಿಗೆ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಈ ಒಂದು ಪಾರ್ಕ್. ಅಲ್ಲಿರುವಂಥ ಜನ ಬೇಸರವನ್ನು ಹೊರಹಾಕ್ತಿದ್ದಾರೆ. ಮದ್ಯಪ್ರಿಯರಿಗೆ ಹಾಗೂ ಲವರ್ಸ್ಗಳಿಗೆ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಈ ಒಂದು ಪಾರ್ಕ್. ಬಳ್ಳಾರಿ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಬೇಸರವನ್ನು ಹೊರಹಾಕ್ತಿದ್ದಾರೆ. ವಾಕಿಂಗ್ ಹೋಗಲು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ ಅಲ್ಲಿ. ಅದು ಪಾರ್ಕ್ ಅಂತ ಹೇಳಿದ್ರೆ ವಾಕಿಂಗ್ ಹೋಗೋದು, ಅದು ಪ್ರೇಮಿಗಳಿಗೆಲ್ಲ. ಅದರ ಅರ್ಥ ಮಾಡ್ಕೋಬೇಕು. ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಪಾರ್ಕ್ ಕೈಗನ್ನಡಿಯಾಗಿದೆ. ನಿರ್ವಹಣೆ ಇಲ್ಲದೆ ಪಾರ್ಕ್ನಲ್ಲಿ ಎಲ್ಲ ಸಾಮಗ್ರಿಗಳು ಕೂಡ ಹಾಳಾಗಿದೆ. ಸೊ ಪಾರ್ಕ್ ಪ್ರಿಯರ ಹಿಡಿಚಾಪಕ್ಕೆ ಬಳ್ಳಾರಿ ಪಾಲಿಕೆ ಈಗ ಗುರಿಯಾಗಿದೆ. ಬಳ್ಳಾರಿಯಲ್ಲಿ ಲೆಕ್ಕಪತ್ರಕ್ಕೆ ಮಾತ್ರ ಸೀಮಿತ ಆಯಿತಾ ಈ ಅನುದಾನ ಅನ್ನುವಂಥ ಪ್ರಶ್ನೆ. ಸಮಸ್ಯೆಯ ಜೊತೆಗೆ ನಿರ್ವಹಣೆ ಸಮಸ್ಯೆ ಕೂಡ ಸರಿ ಮಾಡಬೇಕು ಅಂಥೇಳಿ ಜನ ಆಗ್ರಹಿಸ್ತಾರೆ. ಅಲ್ಲಿ ಪಾರ್ಕ್ ಅಂತ ಹೇಳಿದ್ರೆ ನೀವು ರೊಮ್ಯಾನ್ಸ್ ಮಾಡೋದಕ್ಕೆ ಅಲ್ಲ, ಪ್ರೇಮಿಗಳು ಹೋಗಬಾರ್ದು ಅಂತೇನಲ್ಲ, ಹೋಗಬಹುದು. ಬಟ್ ನೆಮ್ಮದಿಯಿಂದ ಕಾಲ ಕಳೆಯೋದಕ್ಕೆ ಅಥವಾ ವಾಕಿಂಗ್ ಮಾಡೋದಕ್ಕೆ ಹೋಗುವಂಥ ಪಾರ್ಕಿಂಗ್ ಮಾಡಿರ್ತಾರೆ. ಒಂದು ಬೇಸರ ಇದ್ದರೆ ಒಂದು ಅಲ್ಲಿ ಹೋಗಿ ಒಂದು ನೆಮ್ಮದಿಯಿಂದ ಕೂತ್ಕೊಂಡು ಸಮಯ ಕಳಲಿ ಅನ್ನೋದು. ಆದರೆ ಅಲ್ಲಿ ಆಗ್ತಿರೋದೇ ಬೇರೆ ಅಲ್ವಾ. ಮದ್ಯಪ್ರಿಯರು ಹೋಗಿದ್ದಾರಂತೆ. ಮದ್ಯಪ್ರಿಯರು ಅಂದರೆ ಅಲ್ಲಿ ಪಾರ್ಕಲ್ಲೇ ಕೂತ್ಕೊಂಡು ಮದ್ಯಪಾನ ಮಾಡುವಂಥದ್ದು, ಲವರ್ಸ್ಗಳು ಹೋಗುವಂಥದ್ದು, ಅಲ್ಲಿ ಬೇಡದೇ ಇರುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಪಾಪ ಎಲ್ಲ ಸೀನಿಯರ್ ಇದ್ದಾರೆ ಅಂತ ಅನಿಸುತ್ತೆ ಅಲ್ಲಿ ಕೂತ್ಕೊಂಡಿರೋರು. ಪ್ರೇಮಿಗಳ ಕಾಟ ನೋಡೋಕ್ಕಾಗ್ತಾ ಇಲ್ಲ ಪಾಪ ಅವರಿಗೆ. ಅಲ್ಲಿ ಪಾರ್ಕ್ ಮಾಡಿರೋದು ವಾಯು ವಿಹಾರ. ಅದು ಅಂದರೆ ಅಲ್ಲಿ ಬಂದು ವಾಕಿಂಗ್ ಮಾಡೋದಕ್ಕೆ ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಅದನ್ನು ಮಾಡಿರುವಂಥ ಪಾರ್ಕಿಂಗ್ ನೋಡಿ. ಅದರ ಮಧ್ಯೆ ಈ ರೀತಿ ಧೂಮಪಾನ ಮದ್ಯಪಾನ ಮಾಡುವಂಥದ್ದು. ಸೊ ಇಲ್ಲಿ ಸುಂದರವಾಗಿರುವಂಥ ಗಾಳಿಯನ್ನು ತಗೊಳ್ಳೋಕ್ಕೆ ಹೇಗೆ ಸಾಧ್ಯ ಅಂತ, ಅಲ್ಲಿ ನೆಮ್ಮದಿಯಿಂದ ಒಂದು ಸಮಯವನ್ನು ಕಳಿಬೇಕು ಅಥವಾ ಒಂದು ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು ಅನ್ನೋವಂಥ ಲೆಕ್ಕಾಚಾರ ಇಟ್ಕೊಂಡಲ್ಲಿ ಹೋಗಿರ್ತಾರೆ. ಪ್ರೇಮಿಗಳು ಹೋಗಿದ್ದರೂ ಕೂಡ ಅದೇ ಕೆಲಸವನ್ನು ಮಾಡಬೇಕು, ಅಲ್ಲಿ ರೊಮ್ಯಾನ್ಸ್ ಮಾಡೋದಲ್ಲ ಅದು. ಬಟ್ ಅದು ಬೇರೆ ರೀತಿಯಾಗಿ ಅದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ ಈಗ ಕೇಳಿ ಬರ್ತಾ ಇರುವಂಥದ್ದು. ಹಿರಿಯರು ಇದ್ದಾರೆ ಅಲ್ಲಿ. ಹಿರಿಯರು ಈ ಈ ಈ ರೊಮ್ಯಾನ್ಸ್ಗಳನ್ನು ನೋಡೋಕ್ಕಾಗತ್ತೆ, ಲವರ್ಸ್ಗಳ ಒಂದು ಕಾಟವನ್ನು. ನಮ್ಮ ಹೆಸರು ಹನುಮಂತಪ್ಪ ಕೆ, 22ನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯರು. ಇತ್ತೀಚೆಗೆ ಬಳ್ಳಾರಿಯಲ್ಲಿರೋದು ಸೆಂಟ್ರಲ್ ಪ್ಲೇಸಲ್ಲಿ ರಾಜ್ಕುಮಾರ್ ಪಾರ್ಕ್ ಅಂತ ದೊಡ್ಡ ದೊಡ್ಡ ನಮ್ಮ ರಾಜ್ಕುಮಾರ್ ಪಾರ್ಕ್ ಅಂತ ಒಂದು ಹೆಸರುವಾಸಿ ಆಗಿರೋ ಪಾರ್ಕಿಗೆ ಇವತ್ತು ಅಲ್ಲಿ ವ್ಯವಸ್ಥೆನೇ ಇಲ್ಲ. ಅದ್ರ ಜವಾಬ್ದಾರಿಯನ್ನು ಯಾರು ನಮ್ಮ ಮಹಾನಗರ ಪಾಲಿಕೆಯವರು ಯಾರು ತಗೊಂಡೋಗ್ರು. ಅಲ್ಲಿ ನೋಡಿದ್ರೆ ಅನೈತಿಕ ಚಟುವಟಿಕೆಗಳು ಮತ್ತು ಡ್ರಿಂಕ್ಸ್ ಮಾಡೋರು, ಆಮೇಲೆ ಇನ್ನೂ ಏನೇನೋ ಅಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ, ಒಳ್ಳೆ ಒಂದು ದೊಡ್ಡದಾಗಿ ಸೆಕ್ಯೂರಿಟಿ ಇಲ್ಲ. ಅದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತ ನಾವು ಹಿಂದೂ ಸರ್ಕಾರ ಶ್ರೀರಾಮುಲಣ್ಣವ್ರು ಕೂಡ ಹಾಕಿದ್ರು ಅದು ಅಮೌಂಟು. ಅದಿನ್ನು ಬೋಟಿಂಗ್ ಅಂತೇಳಿ ಒಂದು 3.5 ಕೋಟಿದು ಅನುದಾನ ಕೂಡ ಇತ್ತು. ಅದು ಇನ್ನೂ ಏನಾಗಿದೆ ಕೂಡ ಹೊರಗೆ ಬಿದ್ದಿಲ್ಲ. ಅದು ಇದುವರೆಗೆ ಕೂಡ ಡೆವಲಪೇ ಮಾಡ್ತಾಯಿಲ್ಲ. ಆಮೇಲೆ ಇತ್ತೀಚೆಗೆ ಕಾಗೆ ಪಾರ್ಕು ಸರ್ಕಲ್ ಐತೆ, ಎಲ್ಲ ಇದು ಸುಂದರವಾಗಿ ಕಾಣ್ಬೇಕಂತ ಎಷ್ಟು ಇದು ಮಾಡಿದ್ರು ಕೂಡ ಅಲ್ಲೇ ಆ ಥರನೇ ಎಲ್ಲ ಅನೈತಿಕ ಚಟುವಟಿಕೆಗಳು ನಡೀತದವ. ಅದಕ್ಕೊಂದು ಸೆಕ್ಯೂರಿಟಿ ಇಲ್ಲ, ಒಂದು ವ್ಯವಸ್ಥಿತವಾಗಿ ಒಂದು ನಮ್ಮ ಬಳ್ಳಾರಿ ಪಾರ್ಕ್ ಮೇಜರ್ ಪಾರ್ಕ್ಗಳಲ್ಲಿ ಒಂದು ಆಟ ಸಾಮಾನಾಗಲಿ, ಒಂದು ಜಿಮ್ ಐಟಮ್ಸ್ ಆಗಲಿ, ಅದನ್ನು ಮೇಂಟೆನೆನ್ಸ್ ಇಲ್ಲ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಉದ್ಯಾನವನಗಳು, ಅದು ಬಳ್ಳಾರಿ ಹೃದಯ ಭಾಗ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಂಡು ಕಾಗೆ ಪಾರ್ಕ್ ಅಂತಂದೇಳಿ, ಇನ್ನು ಬಳ್ಳಾರಿಯಲ್ಲಿ ಸಾಕಷ್ಟು ಪಾರ್ಕ್ಗಳಿರ್ತವೆ. ಇದು ಮೇಜರ್ ಪಾರ್ಕ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಂಡ್ ಕಾಗೆ ಪಾರ್ಕು. ಇದರಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರಿಗಳು ಕೊಳ್ಳೆ ಹೊಡಿತಿದ್ದಾರೆ. ಅಭಿವೃದ್ಧಿಯ ಲೆಕ್ಕಪತ್ರಗಳು ಏನಿದ್ದಾವೆ, ಲೆಕ್ಕಪತ್ರದಲ್ಲಿ ಮಾತ್ರ ಇದು ಅಭಿವೃದ್ಧಿ, ಆ ಕೆಲಸ ಮಾಡಿವಿ ಈ ಕೆಲಸ ಮಾಡಿವಿ ಅಂತ ತೋರಿಸ್ತಿದ್ದಾರೆ. ಆದರೆ ಪಾರ್ಕಲ್ಲಿ ಆ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿ ಸಾಮಾನಿಲ್ಲ, ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಏನೋ ಇಲ್ಲ. ಅಲ್ಲಿ ಅಧಿಕಾರಿಗಳು ಜೋಬಿಯನ್ನು ತುಂಬಿಸೋ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಅಲ್ಲಿ ಎಲ್ಲ ಪಾರ್ಕ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಸ್ತಾ ಇದ್ದಾವೆ. ಅದನ್ನೆಲ್ಲ ಬಂದ್ ಮಾಡಿ ಒಂದು ಸುಸಜ್ಜಿತ ವ್ಯವಸ್ಥೆವಾದ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಸಹ ಮಾಡಬೇಕಲ್ಲಿ. ಪಾರ್ಕ್ಗಳನ್ನು ಕೂಡ ಅಭಿವೃದ್ಧಿ ಪಡಿಸ್ಬೇಕಂತಂದೇಳಿ ನಾನು ಹೇಳ್ತೀನಿ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ರೀತಿಯಾಗಿ ಲವರ್ಸ್ಗಳಿಗೆ ಈ ಒಂದು ಪಾರ್ಕ್ ಹಾಟ್ಸ್ಪಾಟ್ ಆಗ್ತಾ ಇರುವಂಥದ್ದು ಹಿರಿಯರು ಏನು ಹೇಳ್ತಿದ್ದಾರೆ, ಯಾಕೆ ಪಾಲಿಕೆಯ ಗಮನಕ್ಕೆ ಹೋಗಿಲ್ವಾ ಇದೆಲ್ಲ ವಿಚಾರಗಳು?
ಖಂಡಿತ ಎಂ ಕುಮಾರ್, ಏನು ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಕಾಗೆ ಪಾರ್ಕ್ ಜೊತೆಗೆ ಏನು ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಕೂಡ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥ ಪಾರ್ಕ್ಗಳು. ಈ ಪಾರ್ಕ್ಗಳ ನಿರ್ವಹಣೆಯಲ್ಲಿ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು ಮೇಲೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಏನು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಬೇಕಂತ ಏನು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಗಳಲ್ಲಿ ಸಾಕಷ್ಟು ಅನುದಾನಗಳನ್ನ ತೆಗೆದಿಟ್ಟರೂ ಕೂಡ ಯಾವುದೇ ಅಭಿವೃದ್ಧಿ ಆಗದೆ ಎಲ್ಲ ಅವ್ಯವಸ್ಥೆವಾಗಿ ಕಂಡು ಬಂದಿರತಕ್ಕಂಥದ್ದು ನಾವು ಸದ್ಯ ದೃಶ್ಯಗಳಲ್ಲಿ ಕಾಣಬಹುದು. ಪ್ರಮುಖವಾಗಿ ಅಲ್ಲಿ ಮದ್ಯ ವ್ಯಸನ ಮಾಡ್ತಕ್ಕಂಥದ್ದು, ಜೊತೆಗೆ ಲವ್ ಬರ್ಡ್ಸ್ಗಳು ಏನೋ ಒಂದು ರೀತಿಯಲ್ಲಿ ಹುಚ್ಚುಚ್ಚಾಟ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ಸಾಮಾನ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಭದ್ರತೆಯೂ ಕೂಡ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಸಾರ್ವಜನಿಕರು ವಾಕಿಂಗ್ ಮಾಡೋರಿಗೆ ಸಾಕಷ್ಟು ತೊಂದರೆ ಆಗ್ತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ ಏನು ನಾಗರಿಕರು ಕೂಡ ದೂರು ನೀಡಿದರೆ ಯಾವುದೇ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಏನು ಬಳ್ಳಾರಿ ನಗರದಲ್ಲಿ ಪ್ರಮುಖ ಪಾರ್ಕ್ಗಳು ಆಗಿ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳು ಕೇವಲ ಇಂದಿನಿಂದಲ್ಲ, ಕಳೆದ ಹಲವಾರು ವರ್ಷಗಳಿಂದ ಕೂಡ ಇದೆ. ಈ ಹಿಂದೆ ಬಳ್ಳಾರಿ ನಾಗರಿಕ ಸಮಿತಿಯು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದೆ, ಆದ್ರೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈಗಾಗಲೇ ಸಾಕಷ್ಟು ಅನುದಾನ ಅಂದ್ರೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಶ್ರೀರಾಮುಲು ಕೂಡ 4 ಕೋಟಿ ವೆಚ್ಚದಲ್ಲಿ ಏನು ಪಾರ್ಕ್ ನ ಒಂದು ನವ ನಿರ್ಮಾಣ ಮಾಡಬೇಕಂತ ಒಂದು ಪಣ ತೊಟ್ಟಿದ್ದರು. ಆದ್ರೆ ಇದುವರೆಗಾಗಿ ಆ 4 ಕೋಟಿ ಹಣ ಎಲ್ಲಿ ಹೋಯ್ತು, ಏನ್ ಮಾಡಿದ್ರು ಪಾಲಿಕೆ ಅಧಿಕಾರಿಗಳು ಎಂಬ ಯಕ್ಷ ಪ್ರಶ್ನೆ ಕಾಡತೊಡಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡಬೇಕು, ಇಲ್ಲಾದ್ರೆ ಪಾರ್ಕ್ ಮುಂದೆನೆ ಒಂದು ಹೋರಾಟವನ್ನ ಮಾಡುವಂತ ಏನು ಪಾಲಿಕೆ ಸದಸ್ಯರು ಕೂಡ ಒಂದು ನೇರವಾಗಿ ಎಚ್ಚರಿಕೆ ಕೊಟ್ಟಿರುವಂತದ್ದು ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.